ನಗರ್ತ ಅಂದ್ರೆ ಅಯೋಧ್ಯ ವೈಶ್ಯ ನಾಮಧಾರಿ ನಗರ್ತ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಜನಾಂಗದ ಒಂದು ಕುಲದ ಹೆಸರು. ಸೊ ನಾವು ಸಾಕಷ್ಟು ಹಳೆ ಏನು ಸ್ವಾತಂತ್ರ್ಯ ಬಂದ ಅವತ್ತಿಂದ ನಾವು ನಗರ್ತ ನಾಮಧಾರಿ ನಗರ್ತ ಅಂತ ಈ ತರ ಎಲ್ಲ ಹೆಸರುಗಳಲ್ಲಿ ಶಾಲಾ ದಾಖಲೆಗಳಲ್ಲಿ ಬರ್ಸ್ಕೊಂಡಿದ್ದೀವಿ. ಬಟ್ ನಮ್ಮ ಸರ್ಕಾರ ಇದುವರೆಗೂ ಪ್ರತಿಯೊಬ್ಬರಿಗೂ ಜಾತಿ ಪ್ರಮಾಣ ಪತ್ರ ಕೊಟ್ಟೈತೆ, ಬಟ್ ನಮಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟಿಲ್ಲ. ನಾವೇನ್ ತಪ್ಪು ಮಾಡಿದೀವಿ ಅನ್ನೋದು ಬಿಟ್ಟು ತುಂಬಾ ನಮ್ಮ ಒಂದು ಕುಟುಂಬಗಳೆಲ್ಲರೂ ರೈತ ಕುಟುಂಬಗಳೇನ್ವೆ ಪ್ರತಿದಿನ ಬೆಳಿಗ್ಗೆ ಇದ್ರೆ ಸಂಜೆವರೆಗೂ ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಿ ನಮ್ಮ ಮಕ್ಕಳನ್ನ ಓದಿಸ್ತಿದ್ದಾರೆ. ಸೊ ಇವತ್ತಿನ ಸರ್ಕಾರ ಏನ್ ಮಾಡೈತಂದ್ರೆ ಪ್ರತಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೂ ಅಲ್ಲೊಂದು ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಬಟ್ ನಮ್ಮ ವರ್ಗಕ್ಕೆ ಇಲ್ಲಿವರೆಗೂ ಸಹ ಒಂದು ಜಾತಿ ಪ್ರಮಾಣ ಪತ್ರ ಅನ್ನೋದೇ ಕೊಟ್ಟಿಲ್ಲ. ಇಡೀ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಜನರ ಹತ್ರನೂ ಒಂದೊಂದು ಜಾತಿ ಪ್ರಮಾಣ ಪತ್ರ ಇರ್ಬೋದು. ಸೊ ಅವ್ರು ಯಾವುದೇ ಜಾತಿ ಆಗಿರ್ಲಿ ಅವ್ರ ಹತ್ರ ಒಂದು ಪ್ರಮಾಣ ಪತ್ರ ಅನ್ನೋದು ಸೂಚಿಸ್ತೈತೆ. ಇವತ್ತು ನಮಗೆ BPL ಕಾರ್ಡ್ ಕೊಟ್ಟಿದ್ದಾರೆ, ನಮ್ಮನ್ನ ಬಿಲೋ ಪ್ರಾವರ್ಟಿ ಲೈನ್ ಅಂತ ಹೇಳ್ಬಿಟ್ಟು ಗುರುತಿಸಿದ್ದಾರೆ ನಮ್ಮ ಸರ್ಕಾರ. ಆದ್ರೆ ಇದುವರೆಗೂ ಇವ್ರು ಇಂಥ ಜಾತಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇಲ್ಲ ಸರ್. ನಾವು ನಮ್ಮ ದೇಶದಲ್ಲೇ ವಾಸ ಮಾಡ್ತಿದೀವಿ ತಾನೆ. ಆದ್ರೆ ಆಂಧ್ರ ಮತ್ತೆ ಕರ್ನಾಟಕ, ಆಂಧ್ರ ಮತ್ತೆ ತಮಿಳ್ನಾಡು ಏನಿದೆಯೋ ಅಲ್ಲಿ ನಮ್ಮ ಕುಲದವರೇ ನಮ್ಮ ವರ್ಗದವರೇ ಹಂಚೋಗಿದೀವಿ. ಈಗ ನಾವು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ ನಾವಿದ್ರೆ ಇನ್ನು ಮಿಕ್ಕದವರೆಲ್ಲ ತಮಿಳ್ನಾಡು, ಆಂಧ್ರದಲ್ಲಿ ಇದ್ದಾರೆ. ಸೊ ಅಲ್ಲಿನೋರ್ಗೆ ಎಲ್ಲರಿಗೂ ಇವ್ರು ಇಂಥ ಜಾತಿಯವರು ಮತ್ತೆ ಇವರು ಹಿಂದುಳಿದ ವರ್ಗ 2A ಅಂಡರಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. 1985ರಿಂದನೇ ಅವ್ರಿಗೆ ಇಂಥ ಒಂದು ಜಾತಿ ಆ ಸರ್ಕಾರದಲ್ಲಿ ಏನೆಲ್ಲ ಬೇಕು ಎಲ್ಲಾ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರುವಂತ ಜನಸಂಖ್ಯೆನ ನಮ್ಮ ಸರ್ಕಾರ ಇಲ್ಲಿವರೆಗೂ ಪರಿಗಣಿಸಿಲ್ಲ. ಇವ್ರು ಇಂಥ ನಮ್ಮ ಹತ್ರ ನಾವು ಯಾರ ಹತ್ರ ಆದ್ರೂ ನಗರ್ತ ಅನ್ನೋ ಜಾತಿನ ಹೇಳ್ತೀವಿ. ಎಲ್ಲರೂ ನಮ್ಮ ಹತ್ರ ಏನ್ ಕೇಳ್ತಾರಂದ್ರೆ ಯಾರ ನಗರ್ತ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಏನು ಶಾಲಾ ಹಂತದಿಂದ ಕಾಲೇಜ್ ಮಟ್ಟದವರೆಗೂ ಓದಿದೀವೋ, ಸೊ ಪ್ರತಿ ಹತ್ರ ನಾನು ಒಬ್ಬ ಮಾತ್ರ ಇರ್ತೀನಿ, ಉಳಿದವರೆಲ್ಲ ಬೇರೆ ಕಮ್ಯುನಿಟೀಸ್ ಇರ್ತಾರೆ. ನನಗೊಬ್ಬನಿಗೆ ಮಾತ್ರ ಮೀಸಲಾತಿ ಇರಲ್ಲ. ನಾನು ಹೆಚ್ಚಿಗೆ ಮೀಸಲಾತಿ ಕೇಳಲ್ಲ. ಜಸ್ಟ್ ನಮ್ಗೊಂದು ಜಾತಿ ಪ್ರಮಾಣ ಪತ್ರ ಕೊಟ್ರೆ ಇಂಥ ಒಂದು ವರ್ಗ, ನಾವು ತುಂಬಾ ಹಿಂದುಳಿದ ವರ್ಗದವರು, ರೈತ ಕುಟುಂಬದವರು, ನಮ್ಮಲ್ಲೂ ಸಾಕಷ್ಟು ಹೆಣ್ಮಕ್ಳು ಸಾಕಷ್ಟು ಓದೋದಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಿದ್ದಾರೆ. ಆದ್ರೆ SSLC PUC ಆಗಿದ ತಕ್ಷಣ ಪ್ರತಿ ಹಂತದಲ್ಲೂ ಒಂದಷ್ಟು ಫೀಸಸ್ ಕಟ್ಟಬೇಕಾಗುತ್ತೆ. ತುಂಬಾ ₹1000 ಫೀಸ್ ಇರುತ್ತೆ. ಅದೇ ಏನಾದ್ರೂ ಮೀಸಲಾತಿ ಒಂದು ಜಾತಿ ಪ್ರಮಾಣ ಪತ್ರ ಇದ್ರೆ ರಿಸರ್ವೇಶನ್ ಸಿಗುತ್ತೆ. ನಮ್ಮ ಕಮ್ಯುನಿಟಿಗೆ ಎಂತ ಅನ್ಯಾಯ ಮಾಡ್ತಿದ್ದಾರೆ ನಮ್ಮ ಸರ್ಕಾರ. ನಮ್ಮನ್ನ ಹಾಸ್ಟೆಲ್ ಒಳಗೆ ಸೇರಿಸ್ತಿಲ್ಲ ಸರ್. ಸುಮಾರು 40-50 ವರ್ಷದಿಂದ ಪ್ರತಿ ಸರ್ಕಾರದ ಹತ್ರ ಹೋಗ್ತಾ ಇದೀವಿ, ಪ್ರತಿಯೊಬ್ಬರ ಹತ್ರನೂ ಕೇಳ್ತಾ ಇದೀವಿ. ನಮ್ಮ ಶಾಸಕರಾಗ್ಬೋದು, ನಮ್ಮ ತಹಶೀಲ್ದಾರ್ ಆಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಎಲ್ಲರ ಹತ್ರನೂ ಮನವಿ ಕೊಡ್ತಾನೆ ಇದೀವಿ. ಬಟ್ ಯಾರೊಬ್ರು ನಮ್ಮನ್ನ ಪರಿಗಣಿಸ್ತಾನೆ ಇಲ್ಲ. ಅಲ್ಲ, ನಿಮ್ ಪರವಾಗಿ ನಮ್ಮಲ್ಲಿ ಯಾರು ಸಹ MLA MP ಅನ್ನೋರು ಯಾರು ಸಹ ಇಲ್ಲ. ಮತ್ತೆ ಯಾರು ಸಹ IAS IPS KS ಈ ತರ ಒಂದು ಉನ್ನತ ಹುದ್ದೆಗಳನ್ನ ಅಲಂಕರಿಸಿಲ್ಲ. ನಾವೆಲ್ಲ ರೈತಾಪಿ ವರ್ಗದವರಾಗಿರೋದಕ್ಕೋಸ್ಕರ ಅವತ್ತಿಂದ ನಾವು ವ್ಯವಸಾಯ ಮಾಡ್ಕೊಂಡೇ ಬದುಕಿದ್ದೀವಿ. ಸೊ ನಮ್ಮಲ್ಲಿ ಯಾರು ಮುಂದೆ ಹೋಗಿದ್ದೆ ನಮ್ಮ ಸಮಸ್ಯೆ ಆಗೈತೆ. ಸರ್ಕಾರನು ಇವ್ರು ತುಂಬಾ ಕೇವಲ ಕಡಿಮೆ ಇದಾರಲ್ವಾ, ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಒಟ್ಟು ಎಷ್ಟು ಇದೆ ಸರ್, ನಾವೇ ಒಂದು 25,000-30,000 ಜನ ನಾವು ಬರೀ 4 ಜಿಲ್ಲೆನಲ್ಲೇ ಇದ್ದೀವಿ. ಕೋಲಾರ, ಒಂದು ಚಿಕ್ಕಬಳ್ಳಾಪುರ, ಬೆಂಗಳೂರು ಉಳಿದಂತೆ ಬೇರೆ ಬೇರೆ ಕಡೆ ಮೈಸೂರೆಲ್ಲ ನಾವು ಅಲ್ಲಲ್ಲಿ ಹಂಚ್ಕೊಂಡು ಹೋಗಿದ್ದೀವಿ. ಬಟ್ 4 ಡಿಸ್ಟಿಕ್ ಅಲ್ಲಿ ಮೆಜಾರಿಟಿ ಆಗಿದ್ದೀವಿ. ಎಂತ ಒಂದು ಶೋಷಣೆ ನಮ್ಮ ಸರ್ಕಾರ ನಮ್ಮನ್ನು ಮಾಡ್ತಾ ಇದೆಯಪ್ಪ ಅಂದ್ರೆ, ಹಾಸ್ಟೆಲ್ ಒಳಗೆ ಹೋದ್ರೆ ನಮ್ಮನ್ನು ಸೇರಿಸೋದಿಲ್ಲ ಸರ್, ನೀವು ಆಚೆ ಇರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ನಾವು ಆಚೆ ಇರ್ಬೇಕಂದ್ರೆ ನಾವು ರ್ಯಾಂಕ್ ಸ್ಟೂಡೆಂಟ್ಸ್. ಈಗ ಪ್ರತಿ ಇದ್ರ ಹತ್ರ ಓದಿ ಬೇರೆ ಮಕ್ಕಳ ತರನೇ ನಾವು ಸಹ ಚೆನ್ನಾಗಿ ಓದಿದ್ದೀವಿ, ಅವ್ರಿಗಿಂತ ಹೆಚ್ಚಿನ ಮಾರ್ಕ್ಸು ತಗೊಂಡಿದ್ದೀವಿ. ನಮ್ಗೆ ತುಂಬಾ ದೂರದಲ್ಲಿ ಹೋಗ್ಬಿಟ್ಟು ನಮ್ಗೆ ಹಾಸ್ಟೆಲ್ ಕೊಡ್ರಿ ಅಂದ್ಬಿಟ್ರೆ ನೀವು ಆಚೆ ಇರ್ರಿ, ನಿಮ್ಮನ್ನ ಒಳಗೆ ಸೇರಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನೀವು ನಮ್ದು ಶಾಂತಿಯುತ ಹೋರಾಟ. ಯಾಕೆಂದ್ರೆ ನಾವು ಇದುವರೆಗೂ ಬಂದಿರತಕ್ಕಂಥ ಎಲ್ಲಾ ಸರ್ಕಾರಗಳು ಕೂಡ ಮೆಮೊರೇಟಮ್ ಕೊಟ್ಟು ಸಾಕಾಗಿದೆ. ನಮ್ಮ ಹೆಣ್ಮಕ್ಳಾಗ್ಬೋದು, ಮಹಿಳೆಯರಾಗ್ಬೋದು, ಪುರುಷರಿಗಾಗ್ಬೋದು, ಯಾವುದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಮನೆ ಬೇಕು ಅಂದ್ರೂ ಕೂಡ ನಮ್ಮನ್ನು ಯಾರು ಗುರುಸೋರಿಲ್ಲ. ನಮ್ಮಲ್ಲಿ ತೀರಾ ಹಿಂದುಳಿದಿರತಕ್ಕಂಥ ಜನಾಂಗ ಆಗಿರೋದ್ರಿಂದ ನಮಗೆ ಎಲ್ಲ ಸೌಲಭ್ಯಗಳು ಸರ್ಕಾರದಿಂದ ಬೇಕು ಅಂತೇಳಿ ಕೇಳಿ ಸಾಕಾಯಿತು. ನಮ್ಮ ಶಾಸಕರನ್ನ ಆಯಾ ತಾಲೂಕುಗಳಲ್ಲಿರ್ತಕ್ಕಂಥ ಶಾಸಕರ ಹತ್ರ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಇವಾಗ ಮನವಿ ಕೊಡೋಕೆ ಹೋಗ್ತಾ ಇದ್ದೀವಿ. ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಮನವಿ ಕೊಟ್ಟಿದ್ದೀವಿ. ಯಾರು ನಮ್ಮ ಕಡೆ ಕಣ್ಣೆತ್ತಿ ನೋಡದೇ ಇರೋದ್ರಿಂದ ಇವತ್ತು ನಾವು ಬೀದಿಗೆ ಬಂದು ಮೌನವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತೊಮ್ಮೆ ನಾವು ಮನವಿಯನ್ನು ಕೊಡ್ತೀವಿ. ಅದಕ್ಕೂ ಅವರು ಕಿವಿಗೊಡ್ಲಿಲ್ಲ ಅಂತಂದ್ರೆ ನಾವು ರಾಜ್ಯ ಮಟ್ಟಕ್ಕೂ ಇದೇ ನಮ್ಮ ಸಮುದಾಯ ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಮೂಲಕ ಇದುವರೆಗೂ ಕೂಡ ನಮ್ಮನ್ನ ಸಾಮಾನ್ಯ ವರ್ಗದಲ್ಲೇ ಇಟ್ಟಿದ್ದಾರೆ. ಸರ್ಕಾರದಲ್ಲಿ 2,100 ಜಾತಿಗಳಿದೆ. 2,100 ಜಾತಿಗಳಲ್ಲಿ ನಾವು ಹೋರಾಟವನ್ನು ಮಾಡಿಕೊಂಡು ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ಆಗಲೇ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ನಾವು ಯಾವುದು IPS ಆಗಲಿ, IAS ಆಗಲಿ, KAS ಆಗಲಿ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ನಮ್ಗಲ್ಲಿ ಸೌಲಭ್ಯಗಳು ಇಲ್ಲ. ನಮ್ಮಲ್ಲಿ PUC ಹೋಗ್ತಕ್ಕಂಥ ಹೆಣ್ಮಕ್ಳು ಅಲ್ಲಿಗೆ ಮಟ್ಟಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಆರ್ಥಿಕವಾಗಿ ಸಬಲರಿಲ್ಲ, ಫೀಸ್ ಕಟ್ಟಕ್ಕಾಗಲ್ಲ. ಸದ್ಯಕ್ಕೆ ಯಾವ ಜನ ಇದು ಕೊಟ್ಟಿದ್ದಾರೆ? ನಾವು GM ಇದೀವಿ ಸರ್. ನಿಮ್ಮ ಬೇಡಿಕೆ ನಮ್ಮ ಬೇಡಿಕೆ ನಮಗೆ ಪ್ರವರ್ಗ 2A ಕೊಡಿ. ಯಾಕಂದ್ರೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ತಮಿಳುನಾಡು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ಅಲ್ಲಿ ಬೇರೆ ಚಟ್ಟಿ ಮತ್ತು ನಗರಂ ಅಂತೇಳಿ ಗುರುತಿಸಿ
2A ಪ್ರವರ್ಗದಲ್ಲಿ ಅವ್ರನ್ನ ಕೊಟ್ಟಿದ್ದಾರೆ. ನಾವೆಲ್ಲ ರಕ್ತ ಸಂಬಂಧಿಗಳಾಗಿದ್ದೀವಿ, ಮದುವೆಗಳಾಗಿದ್ದೀವಿ. ಆ ಇಡೀ ಇಂಡಿಯಾಗೆಲ್ಲ ಒಂದೇ ಕಾನ್ಸ್ಟಿಟ್ಯೂಷನ್ ಇರೋದು. ಆ ಇಂಡಿಯಾಗೆಲ್ಲ ಒಂದೇ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ಲೊಂದು ವಿಭಾಗ ಇಲ್ಲೊಂದು ವಿಭಾಗ ಮಾಡೋದು ಬೇಡ. ಅವರು ಯಾವ ರೀತಿ ಗುರುತಿಸಿದ್ರೋ ನಮ್ಮ ಕರ್ನಾಟಕ ಸರ್ಕಾರ ಕೂಡ ನಮ್ಮನ್ನ ಆ ಥರ ಗುರುತಿಸಿ ನಮಗೆ 2A ವರ್ಗಕ್ಕೆ ಮೀಸಲು ಕೊಡಬೇಕು ಅಂತ ನಾವು ಈ ಮೂಲಕ ನಿಮ್ಮ ಮುಖಾಲಂಗ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ನನ್ನ ಹೆಸರು ಎಸ್.ಎ. ರಾಮಪ್ರಕಾಶ್. ಇಲ್ಲಿ ನಾವು ಕೋಲಾರ ಡಿಸ್ಟ್ರಿಕ್ಟ್ ನಾಮದಾರಿ ನಗರ್ತ ಫೌಂಡೇಶನ್ ಗೌರವಾಧ್ಯಕ್ಷ ಆಗಿದ್ದೀವಿ. ಬೆಂಬಲಗಳು ನಡೀತಲ್ಲ ಅಂತ ಇಲ್ಲ, ಅದು ಬೇರೆ. ಇಲ್ಲಿ ನಮ್ಮದೇ ಒಂದು ಪಂಗಡದ ಒಂದಿದೆ. ಇದರಲ್ಲಿ ನಮ್ಮ ಸ್ನೇಹಿತರುಗಳಿಬ್ಬರು ಹೇಳಿದರು, ಏನೋ ವೆಂಕಟೇಶ್ ಅವರು ಇವರು ಹೇಳಿದರು. ಹಾಗಾಗಿ ಇದು ಹೋರಾಟ ಇಲ್ಲಿವರೆಗೂ ಏನು ಮಾಡಿದ್ವಿ ಅಂತ ತಾವು ಕೇಳಿದ್ವಿ. ನಮ್ಮವ್ರು ಇಲ್ಲಿವರೆಗೂ ಏನು ಕೂಲಿ ನಾಲಿ ಮಾಡ್ಕೊಂಡು ಹಳ್ಳಿಯಲ್ಲಿ ಅವರವ್ರ ಪಾಡಿಗಿದ್ದು ಹೋಗಿದ್ರು. ಈ ಸ್ಕೂಲ್ ಸರ್ಟಿಫಿಕೇಟಲ್ಲಿ ಏನು ಕೊಡ್ತಾರೆ ಟೀಚರ್ಸ್, ಆ ಸರ್ಟಿಫಿಕೇಟ್ ಮೇಲೆ ಜನರಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ತಿಳುವಳಿಕೆ ಅನ್ನೋದಿಲ್ಲ. ಅವ್ರು ಹೇಳಿದಾಗೆ ಒಬ್ಬ KS ಆಫೀಸರ್ಸ್ ಇಲ್ಲ, ಒಬ್ಬ IAS ಆಫೀಸರ್ಸ್ ಇಲ್ಲ, IPS ಆಫೀಸರ್ಸ್ ಇಲ್ಲ, ಒಬ್ಬ MLA ಇಲ್ಲ, ಒಬ್ಬ ಮೆಂಬರ್ ಇಲ್ಲ. ಈ ಮಟ್ಟದಲ್ಲಿ ನಾವು ಅಲ್ಪರಲ್ಲಿ ಅಲ್ಪಸಂಖ್ಯಾತರಾಗಿದ್ವಿ. ಈಗ ನಮಗೆ ಸರ್ಕಾರ ನಮ್ಮನ್ನು ಗುರುತು ಮಾಡಿ ನಮ್ಮ ಬೇಡಿಕೆ ಈಡೇರಬೇಕು ಅನ್ನೋದು ನಮ್ಮ ಮೌನ ಮೆರವಣಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ಇದು ಫಸ್ಟ್ ವರ್ಗ ಕೊಡಬೇಕು ಅಂತ 2A ಕೊಡಬೇಕು ಅಂತ ನಮ್ಮ ಒತ್ತಾಯ. ಸಮುದಾಯವನ್ನು ಹಲವು ವರ್ಷಗಳಿಂದ ಕಾಡುತ್ತಿರುವ ಗಂಭೀರ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ತುರ್ತು ಮತ್ತು ದಯಾಪೂರ್ವಕ ಹಸ್ತಕ್ಷೇಪವನ್ನು ವಿನಮ್ರವಾಗಿ ಕೋರುತ್ತೇವೆ. ಆರಂಭದಲ್ಲೇ ನಮೂದಿಸಲು ಇಷ್ಟಪಡುತ್ತೇವೆ. ಈ ವಿಷಯದ ಕುರಿತು ನಾವು ಈಗಾಗಲೇ 9ನೇ ತಾರೀಕು ಮಾಲೂರು ತಹಶೀಲ್ದಾರ್, 16ನೇ ತಾರೀಕು ಬಂಗಾರಪೇಟೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಆದಾಗ್ಯೂ ಇನ್ನೂ ಪರಿಣಾಮಕಾರಿ ಪರಿಹಾರ ದೊರಕದಿರುವುದರಿಂದ ನಿಮ್ಮ ಗಮನಕ್ಕೆ ಈ ವಿವರವಾದ ಮನವಿಯನ್ನು ತರಲು ನಾವು ಬಾಧ್ಯರಾಗಿದ್ದೇವೆ. ನಮ್ಮ ಸಮುದಾಯವನ್ನು ಇತಿಹಾಸದಲ್ಲಿ ನಗರ್ತ, ನಾಮದಾರಿ ಎಂಬ ವಿವಿಧ ಹೆಸರುಗಳಿಂದ ಗುರುತಿಸಲಾಗಿದೆ. ಈ ಎಲ್ಲಾ ಹೆಸರುಗಳು ಒಂದೇ ಸಮುದಾಯವನ್ನು ಸೂಚಿಸುತ್ತವೆ ಎಂಬುದನ್ನು ವಿನಮ್ರವಾಗಿ ಸಲ್ಲಿಸುತ್ತೇವೆ. ಆದರೆ ಈ ಹೆಸರುಗಳ ವೈವಿಧ್ಯತೆ ಮತ್ತು ಅಧಿಕೃತ ಮಾನ್ಯತೆಯ ಕೊರತೆಯಿಂದ ನಮಗೆ ಜಾತಿ ಪ್ರಮಾಣ ಪತ್ರ ದೊರೆಯುತ್ತಿಲ್ಲ. ಇದು ಇಂದು ನಮ್ಮ ಜೀವನದಲ್ಲಿ ದೊಡ್ಡ ಅಡ್ಡಿಯಾಗುತ್ತಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಜಾತಿ ಪ್ರಮಾಣ ಪತ್ರ ಕೇವಲ ಒಂದು ದಾಖಲೆ ಮಾತ್ರವಲ್ಲ, ಅದು ಸರ್ಕಾರದ ಹಾಸ್ಟೆಲ್, ವಸತಿ ಶಾಲೆ, ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಮುಂತಾದ ಸೌಲಭ್ಯಗಳನ್ನು ಪಡೆಯಲು ಮೂಲಭೂತ ಅವಶ್ಯಕತೆಯಾಗಿದೆ. ಬಹುತೇಕ ಎಲ್ಲ ಆನ್ಲೈನ್ ಅರ್ಜಿಗಳಲ್ಲಿ ಆರಂಭದಲ್ಲೇ ಕ್ಯಾಸ್ಟ್ ID ನಂಬರ್ ಕಡ್ಡಾಯವಾಗಿದೆ. ಆದರೆ ನಮ್ಮ ಬಳಿ ಜಾತಿ ಪ್ರಮಾಣ ಪತ್ರವಿಲ್ಲದ ಕಾರಣ ನಮ್ಮ ವಿದ್ಯಾರ್ಥಿಗಳು ಮೊದಲ ಹಂತದಲ್ಲಿಯೇ ತಿರಸ್ಕೃತರಾಗುತ್ತಾರೆ. ಇದರಿಂದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು SSLC ಮತ್ತು PUC ನಂತರ ಶಿಕ್ಷಣವನ್ನು ನಿಲ್ಲಿಸಬೇಕಾದ ಸ್ಥಿತಿ ಎದುರಿಸುತ್ತಿದ್ದಾರೆ. ಇಂದಿನ ತರಗತಿಗಳಲ್ಲಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಮೀಸಲಾತಿ, ಹಾಸ್ಟೆಲ್, ವಿದ್ಯಾರ್ಥಿ ವೇತನದ ಸೌಲಭ್ಯಗಳನ್ನು ಪಡೆದು ಮುಂದುವರಿಯುತ್ತಿದ್ದಾರೆ. ಆದರೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಮಾತ್ರ ಎಲ್ಲರಿಗಿಂತ ವಿಭಿನ್ನವಾಗಿ ಯಾವುದೇ ಸಹಾಯ ಇಲ್ಲದೆ ಹೊರಗುಳಿದ ವಿದ್ಯಾರ್ಥಿಗಳಾಗಿ ನಿಲ್ಲುತ್ತಿದ್ದಾರೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಎತ್ತುತ್ತದೆ. ಇದು ಸಮಾನತೆನಾ? ನಮ್ಮ ಸಮುದಾಯದ ವಾಸ್ತವಿಕ ಸ್ಥಿತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿರುವ ನಮ್ಮ ಜನರು ಮುಖ್ಯವಾಗಿ ಸಣ್ಣ ಮತ್ತು ಅಲ್ಪಭೂಮಿ ರೈತರು. ಸುಮಾರು 50% ಜನರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾರೆ. ನೀರಿನ ಕೊರತೆಯಿಂದ ಸುಮಾರು 90% ಜನರು ಮಳೆಯಾಧಾರಿತ ಕೃಷಿ ನಡೆಸುತ್ತಿದ್ದಾರೆ. ರಾಗಿ ಬೆಳೆ ನಮ್ಮ ಪ್ರಮುಖ ಆದಾಯ ಮೂಲವಾಗಿದೆ. ಆದಾಯದ ಅಸ್ಥಿರತೆಯಿಂದ ನಮ್ಮ ಕುಟುಂಬಗಳು ಶಾಲಾ ಕಾಲೇಜು ಶುಲ್ಕಗಳನ್ನು ಕಟ್ಟಲು ಸಂಕಷ್ಟ ಅನುಭವಿಸುತ್ತಿವೆ. ನಮ್ಮ ಮಕ್ಕಳ ಬಹುಪಾಲು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ, ಏಕೆಂದರೆ ಖಾಸಗಿ ಶಿಕ್ಷಣವನ್ನು ನಾವು ಭರಿಸಲಾಗುವುದಿಲ್ಲ. ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ಸೌಲಭ್ಯಗಳಿದ್ದರೂ ಸರ್ಕಾರಿ ಶಿಕ್ಷಕರ ಸಹಕಾರದಿಂದ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಇದಕ್ಕಾಗಿ ಸರ್ಕಾರಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಆದರೆ ಮುಂದಿನ ಶಿಕ್ಷಣಕ್ಕೆ ಅಗತ್ಯವಾದ ಬೆಂಬಲ ಇಲ್ಲದ ಕಾರಣ ಅವರು ಮಧ್ಯದಲ್ಲೇ ಓದು ನಿಲ್ಲಿಸಬೇಕಾಗುತ್ತಿದೆ. ನಮ್ಮ ಸಮುದಾಯ ಮಾಲೂರು, ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ, KGF, ಬಂಗಾರಪೇಟೆ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮೈಸೂರು ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ವಾಸಿಸುತ್ತಿದೆ. ನಮ್ಮ ಕೆಲವು ಗ್ರಾಮಗಳು ತಮಿಳುನಾಡಿನ ಗಡಿಗೆ ಸಮೀಪದಲ್ಲಿವೆ. ತಮಿಳುನಾಡಿನಲ್ಲಿ ನಮ್ಮ ಸಮುದಾಯಕ್ಕೆ 1985ರಿಂದಲೇ ಮಾನ್ಯತೆ ನೀಡಿ 2A ವರ್ಗದಲ್ಲಿ ಸೇರಿಸಲಾಗಿದೆ. ಆಂಧ್ರ ಪ್ರದೇಶದಲ್ಲಿಯೂ ನಮ್ಮ ಸಮುದಾಯಕ್ಕೆ ಮಾನ್ಯತೆ ಮತ್ತು ಸೌಲಭ್ಯಗಳಿವೆ. ಆದರೆ ಕರ್ನಾಟಕದಲ್ಲಿ ನಮಗೆ ಇನ್ನೂ ಮಾನ್ಯತೆ ಇಲ್ಲ. ಇದು ಸ್ಪಷ್ಟ ಅನ್ಯಾಯ. ನಮ್ಮ ಸಮುದಾಯದ ಜನಸಂಖ್ಯೆ ಭಾರತದಲ್ಲಿ ಸುಮಾರು 1.5 ರಿಂದ 2 ಲಕ್ಷ ಇರುತ್ತದೆ. ಕರ್ನಾಟಕದಲ್ಲಿ 12,000-15,000 ಜನರು ಇದ್ದಾರೆ. ಇಷ್ಟು ಜನಸಂಖ್ಯೆ ಇದ್ದರೂ ನಮ್ಮ ಸಮುದಾಯ ಇನ್ನೂ ಗುರುತಿಸದ ಸ್ಥಿತಿಯಲ್ಲಿ ಇರುವುದೇ ವಿಷಾದನೀಯ. ನಿರಂತರ ನಿರ್ಲಕ್ಷ್ಯದಿಂದ ನಮ್ಮ ಸಮುದಾಯದಿಂದ ಒಬ್ಬರು IAS, IPS, KS ಹುದ್ದೆಗಳಿಗೆ ಹೋಗಿಲ್ಲ. MLA ಅಥವಾ MP ಮಟ್ಟದಲ್ಲಿಯೂ ಪ್ರತಿನಿಧಿತ್ವ ಇಲ್ಲ. ದೇಶಕ್ಕೆ ಅನ್ನ ನೀಡುವ ರೈತರಾಗಿದ್ದರೂ ಅವರ ಮಕ್ಕಳಿಗೆ ಮೂಲಭೂತ ಶಿಕ್ಷಣ ಸೌಲಭ್ಯವೂ ಸಿಗುತ್ತಿಲ್ಲ. ಇದು ಕೇವಲ ಆಡಳಿತಾತ್ಮಕ ಸಮಸ್ಯೆ ಇಲ್ಲ, ಇದು ನಮ್ಮ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯ. ಸಮಾನ ಪರಿಸ್ಥಿತಿಯಲ್ಲಿರುವವರಿಗೆ ಸಮಾನ ಅವಕಾಶ ನೀಡಬೇಕು ಎಂಬುದು ನ್ಯಾಯ. ಆದರೆ ನಮ್ಮ ಸಮುದಾಯವನ್ನು ಬೇರೆ ರಾಜ್ಯಗಳಲ್ಲಿ ಗುರುತಿಸಿ ಸೌಲಭ್ಯ ನೀಡಿದರೂ ಇಲ್ಲಿ ನಮಗೆ ನಿರಾಕರಣೆ ಮಾಡಲಾಗುತ್ತಿದೆ. ಇದು ಸ್ಪಷ್ಟವಾಗಿ ಸಮಾನತೆಯ ಉಲ್ಲಂಘನೆ. ಮಾನವೀಯ ಬದುಕಿನ ಹಕ್ಕು ಎಂದರೆ ಗೌರವದಿಂದ ಬದುಕುವುದು, ಶಿಕ್ಷಣ ಪಡೆಯುವುದು ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವುದು. ಆದರೆ ಜಾತಿ ಪ್ರಮಾಣ ಪತ್ರದ ಕೊರತೆಯಿಂದ ನಾವು ಈ ಎಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದೇವೆ.
ಇದರಿಂದ ನಮ್ಮ ಸಮುದಾಯ ದಾರಿದ್ರ್ಯ ಮತ್ತು ಹಿಂದುಳಿದ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಶಿಕ್ಷಣವೇ ಅಭಿವೃದ್ಧಿಯ ಮೂಲ. ನಮ್ಮ ಮಕ್ಕಳು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರೂ SSLC PUC ನಂತರದ ಹಂತದಲ್ಲಿ ಆರ್ಥಿಕ ಬೆಂಬಲ ಅಗತ್ಯವಾಗುತ್ತದೆ. ಆದರೆ ಜಾತಿ ಪ್ರಮಾಣ ಪತ್ರ ಇಲ್ಲದ ಕಾರಣ ಅವರು ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ಸೌಲಭ್ಯಗಳಿಗೆ ಅರ್ಹರಾಗುತ್ತಿಲ್ಲ. ಇದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮಧ್ಯದಲ್ಲೇ ನಿಲ್ಲಿಸಬೇಕಾಗುತ್ತಿದೆ. ಆದ್ದರಿಂದ ನಮ್ಮ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ಮತ್ತು ಮಾನ್ಯತೆ ನೀಡದಿರುವುದು ಕೇವಲ ಆಡಳಿತದ ವಿಫಲತೆ ಅಲ್ಲ, ಇದು ಸಮಾನತೆ, ಗೌರವ ಮತ್ತು ಶಿಕ್ಷಣ ಹಕ್ಕುಗಳಿಗೆ ಗಂಭೀರ ಧಕ್ಕೆ ಉಂಟು ಮಾಡುತ್ತಿದೆ. ಆದ್ದರಿಂದ ನಾವು ವಿನಮ್ರವಾಗಿ ಮನವಿ ಮಾಡುವುದು, ಅಯೋಧ್ಯ ವೈಶ್ಯ ನಾಮಧಾರಿ ನಗರ್ತ ಎಂಬ ಹೆಸರಿನಲ್ಲಿ ನಮ್ಮ ಸಮುದಾಯಕ್ಕೆ ಅಧಿಕೃತ ಮಾನ್ಯತೆ ನೀಡಬೇಕು. ನಗರ್ತ, ನಾಮಧಾರಿ ಒಂದೇ ಸಮುದಾಯವೆಂದು ಸ್ಪಷ್ಟಪಡಿಸಬೇಕು. ತಕ್ಷಣ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಬೇಕು. ಇತರ ರಾಜ್ಯಗಳಂತೆ ಸೂಕ್ತ ಮೀಸಲಾತಿ ವರ್ಗದಲ್ಲಿ ಸೇರಿಸಲು ಕ್ರಮ ಕೈಗೊಳ್ಳಬೇಕು. ಈ ಮನವಿಯನ್ನು ಸಂಬಂಧಿತ ಮೇಲಾಧಿಕಾರಿಗಳಿಗೆ ಕಳುಹಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಈ ಮನವಿ ಕೇವಲ ಅರ್ಜಿ ಅಲ್ಲ, ಇದು ನ್ಯಾಯ, ಸಮಾನತೆ ಮತ್ತು ಗೌರವಕ್ಕಾಗಿ ನಮ್ಮ ಹೃದಯದ ಮನವಿ. ಹಲವು ವರ್ಷಗಳಿಂದ ನಾವು ಕಾಯುತ್ತಿದ್ದೇವೆ. ಈಗ ನಿಮ್ಮ ತ್ವರಿತ ಮತ್ತು ಸಕಾರಾತ್ಮಕ ಕ್ರಮವನ್ನು ನಿರೀಕ್ಷಿಸುತ್ತೇವೆ. ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ಮೇಲಾಧಿಕಾರಿಗಳಾದ ಹಿಂದುಳಿದ ವರ್ಗಗಳ ಆಯೋಗ ಸೇರಿದಂತೆ ಇತರ ಕಾನೂನು ವೇದಿಕೆಗಳನ್ನು ಸಂಪರ್ಕಿಸಲು ಬಾಧ್ಯರಾಗುತ್ತೇವೆ.